ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಕಾರ್ಚಿಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕಹಿನೇ ಇಲ್ಲದೆ ಇರೋ ಹಾಗೆ ಈ ಕಾರ್ಚಿಕಾಯಿ ರೆಸಿಪಿನ ಮಾಡಿ ತೋರಿಸ್ತಾಯಿದ್ದೀನಿ. ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಕಾರ್ಚಿಕಾಯಿ ರೆಸಿಪಿ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ, ಬೇರೆ ದಿನಗಳಲ್ಲಿ ನೋಡಿದರೂ ಕೂಡ ಸಿಗಲ್ಲ. ಅಷ್ಟು ಚೆನ್ನಾಗಿರುವಂತಹ ರೆಸಿಪಿ. ಬನ್ನಿ, ಇವಾಗ ನಾನು ಹಂಚು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹಂಚು ಬಿಸಿ ಆಗಿದ ತಕ್ಷಣ ನಾನೇನು ಮಾಡಿದ್ದೀನಿ, ತೊಳೆದಿಟ್ಕೊಂಡಿರೋ ಕಾರ್ಚಿಕಾಯಿನ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಅಂದ್ರೇನು, ಕಹಿ ವಾಸನೆ ಬರುತ್ತೆ. ನಾವು ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಕಹಿ ವಾಸನೆ ಬರುತ್ತೆ. ಆ ಕಹಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಕಹಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದರೆ ನಾವು ರೊಟ್ಟಿ ಜೊತೆ ಅಲ್ಲದೆ ಕಟ್ಟಿ ರೊಟ್ಟಿ ಇರುತ್ತಲ್ವ, ಅದ್ರ ಜೊತೆನೂ ತಿನ್ಬೋದು, ಹಾಗೆ ಅನ್ನದ ಜೊತೆನೂ ತಿನ್ಬೋದು. ನೋಡಿ, ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಿಮಗೆ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೆಸಿಪಿ. ತುಂಬ ಅಂದರೆ ತುಂಬ ಜನರು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಈಗ ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಹುರ್ಕೋಬೇಕು. ಬಿಸಿ ಬಿಸಿ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನು ಈ ಕಾರ್ಚಿಕಾಯಿ ರೆಸಿಪಿ. ನೋಡಿ, ನಾನು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ, ನೀವು ಕೂಡ ಅದೇ ರೀತಿಯಾಗಿ ಹುರ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಕೋದಕ್ಕೆ. ನಿಮಗೆ ಇಲ್ಲ ಬೆಳ್ಳುಳ್ಳಿ ಬೇಡ ಅಂತ ಆದರೆ ಈರುಳ್ಳಿ ಆದರೂ ಹಾಕ್ಬೋದು. ನನಗೆ ಬೆಳ್ಳುಳ್ಳಿ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಹಾಕಿ ಕಾರ್ಚಿಕಾಯಿ ರೆಸಿಪಿನ ಮಾಡ್ತಾಯಿದ್ದೀನಿ. ಈಗ ನಾನು ಹುರ್ಕೊಂಡಾದಮೇಲೆ ಒಂದು ತಟ್ಟೆಯಲ್ಲಿ ತೆಗೆದಿದ್ದೀನಿ. ಈಗ ಇದೇ ಹಂಚಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ಎಣ್ಣೆ ಬಿಸಿ ಆಗಿದೆನಾ ಇಲ್ವಾ ಅಂತ ನೋಡಿ ಒಂದು ಸರಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಈ ಮಳೆಗಾಲದಲ್ಲಂತೂ ಜಾಸ್ತಿ ಸಿಗುತ್ತೆ ಈ ಕಾರ್ಚಿಕಾಯಿ. ಸಿಕ್ಕರೆ ಯಾರೂ ಬಿಡೋಕ್ಕೆ ಹೋಗ್ಬೇಡಿ, ಅಷ್ಟು ಚೆನ್ನಾಗಿರುತ್ತೆ. ತಿನ್ನಲಂತೂ ಗೊತ್ತೇ ಆಗಲ್ಲ ಈ ಕಾರ್ಚಿಕಾಯಿ ಕಹಿ ಇದೆನಾ ಇಲ್ವಾ ಅಂತ ಗೊತ್ತೇ ಆಗಲ್ಲ. ಕಹಿ ಇಲ್ಲದೆ ಇರೋ ಥರನೇ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾಯಿದ್ದೀನಿ. ಆ ರೀತಿಯಾಗಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹುರಿದಿಟ್ಕೊಂಡಿರೋ ಕಾರ್ಚಿಕಾಯಿ ಇರುತ್ತಲ್ವ, ಅದನ್ನು ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ನೀವು ಕಾರ್ಚಿಕಾಯಿ ರೆಸಿಪಿ ಮಾಡಬೇಕು ಅಂತಾದರೆ ಇದೇ ಹಂಚಲ್ಲಿ ಹುರ್ಕೊಂಡು ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬೇರೆ ಪಾತ್ರೆಯಲ್ಲೆಲ್ಲ ಮಾಡ್ತೀನಿ ಅಂತಂದರೆ ಚೆನ್ನಾಗಿರಲ್ಲ ಟೇಸ್ಟು. ನಾನಿಲ್ಲಿ ಮಾಡಿರೋ ಥರನೇ ನೀವು ಕೂಡ ಟ್ರೈ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಯಾವ ರೀತಿಯಾಗಿರುತ್ತೆ ಅಂತಂದರೆ ಕಹಿನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಕಹಿ ಇರುತ್ತೆ ಅಂಥೇಳಿ ಕೆಲವು ಜನ ತಿನ್ನಲ್ಲ, ಅದಕ್ಕೋಸ್ಕರ ಕಹಿನೇ ಇಲ್ಲದೆ ಇರೋ ಥರನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಾವು ಹುರಿಯೋದ್ರಲ್ಲಿ ಇರುತ್ತೆ, ಹುರಿಬೇಕಾದ್ರೆ ಕಹಿನೇ ಜಾಸ್ತಿ ಬರ್ತಿರುತ್ತೆ. ಆ ಕಹಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ನಾನು ಇವಾಗ ಕಾರ್ಚಿಕಾಯಿ ಹಾಕಿದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಅರಿಶಿಣದ ಪುಡಿ ಹಾಕಿದ್ದೀನಿ, ಮತ್ತು ಖಾರದ ಪುಡಿನೂ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ಹಾಕಿದ್ದೀನಿ. ನೋಡಿ, ನಾವು ಒಗ್ಗರಣೆ ಹಾಕಬೇಕಾದ್ರೆ ಹಸಿ ಕರಿಬೇವೇ ಜಾಸ್ತಿ ಹಾಕಬೇಕು, ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಕಾರ್ಚಿಕಾಯಿ ಜೊತೆ ಹಸಿ ಕರಿಬೇವು ಬೆಳ್ಳುಳ್ಳಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನೋಡಿ. ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಹಾಕಿದ್ದೀನಿ, ಯಾಕೆ ಅಂದರೆ ಆಮೇಲೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ನೋಡ್ಬೋದು ನೀವು, ನಾನು ಫಸ್ಟು ಎಣ್ಣೆ ಯಾವ ರೀತಿಯಾಗಿ ಹಾಕಿದ್ದೆ ಜಾಸ್ತಿ. ಈಗ ನೋಡಿ, ತೆಗಿಬೇಕಾದ್ರೆ ಎಣ್ಣೆನೇ ಇಲ್ಲ. ಯಾಕೆ ಅಂದರೆ ಈ ಕಾರ್ಚಿಕಾಯಿ ಎಲ್ಲ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಎಣ್ಣೆ, ಖಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬನ್ನಿ, ಈಗ ಫ್ರೈ ಮಾಡಿರೋ ಕಾರ್ಚಿಕಾಯಿ ರೆಸಿಪಿ ರೆಡಿ ಆಯಿತು. ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿ ಕರಿಬೇವು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ, ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಬೇರೆಯವ್ರಿಗೂ ಕೂಡ ಈ ರೆಸಿಪಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳಿ, ಅವರು ಕೂಡ ಟ್ರೈ ಮಾಡಿ ನೋಡಲಿ. ನೀವು ಕೂಡ ಟ್ರೈ ಮಾಡಿ. ಧನ್ಯವಾದಗಳು.